ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಸಾಟರ್ಡೆ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಊರಿಗೆ ಕೂಡ ಹೋಗ್ತೀನಿ ವಾಪಸ್ಸು. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾವ ದೇವಸ್ಥಾನದಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ, ಆಲ್ರೆಡಿ ಹೋಗಿ ಬಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ಟೈಮ್ ಇರಲಿಲ್ಲ ಬೆಳಗ್ಗೆ ಮಾಡೋಕ್ಕೆ. ಏನು ಮಾಡ್ತಿದ್ದೀರಾ? ಇದು ಟೆರೇಸ್ ಮೇಲೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಕರು ನೋಡಿ ಕರೀತಾ ಇದೆ. ಮತ್ತು ಇವತ್ತು ವಾಪಸ್ ಹೋಗ್ತಾ ಇದ್ದೀನಿ. ನಮ್ಮ ಪಾಪು ಆಟ ಆಡ್ತಾ ಇದ್ದಾಳೆ. ಬನ್ನಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ತುಂಬ ಶೂಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಆ ದೇವಸ್ಥಾನದಲ್ಲಿ ಶೂಟ್ ಮಾಡೋಂಗಿಲ್ಲ ಅಂತ ಬೋರ್ಡ್ ಹಾಕಿದ್ರು. ಬಟ್ ಯಾರು ಏನೂ ಹೇಳಲ್ಲ. ಆ ಥರ ಬೋರ್ಡ್ ಹಾಕಿದ ತಕ್ಷಣ ನನಗೆ ಶೂಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಜಾಸ್ತಿ ಶೂಟ್ ಮಾಡಿಲ್ಲ. ಅದೇ ಐತೆ, ಜಾಸ್ತಿ ಮಾಡಿದ್ದೆ. ಸೊ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದೆ. ಪಾಯಸ, ಅನ್ನ ಸಾಂಬಾರು ತುಂಬ ಟೇಸ್ಟಾಗಿತ್ತು. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಬಾಯ್ ಗಾಯ್ಸ್. ಹೋಗಿ ನೋಡ್ಕೊಂಡು ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಈಗ ಹ್ಯಾಡ್ ಮಾಡಿ. ಫ್ರೆಂಡ್ಸ್, ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಮ್ಮ ಮನೇಲೆಲ್ಲ ಆಚೆನೇ ತಿಂತಾರೆ. ಯಾಕೆಂದರೆ ಅಡುಗೆ ಮಾಡೋಕ್ಕಾಗಲ್ಲ, ನಮ್ಮ ಅಮ್ಮಂಗೆ ಪೂಜೆ ಇರುತ್ತೆ. ನಮ್ಮ ಪಾಪು ಕೂಡ ಇಡ್ಲಿ ಅಂತ ಕೇಳ್ತಾ ಇದ್ಲು, ಲೇಟ್ ಆಗುತ್ತೆ ಅಂತ. ನಮ್ಮಪ್ಪ ಅವಳಿಗೋಸ್ಕರ ಇಡ್ಲಿ ತಂದಿದ್ರು. ಮತ್ತು ಈ ಡ್ರೆಸ್ ಹಾಕ್ಕೊಂಡು ನಾನು ರೆಡಿಯಾಗಿದ್ದೀನಿ. ಇದು ನನ್ನ ಬರ್ತಡೇಗೆ ತಗೊಂಡಿದ್ದು, ಈ ವರ್ಷದ ನನ್ನ ಬರ್ತಡೇಗೆ. ಬಟ್ ಬರ್ತಡೇ ವ್ಲಾಗ್ಸ್ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಏನೂ ಬರ್ಡೇ ಸೆಲೆಬ್ರೇಟೇ ಮಾಡಿಲ್ಲ. ಒಂಥರ ಫುಲ್ಲು ಬೋರಿಂಗ್ ಡೇ ಅಂತಲೇ ಅನ್ಬೋದು. ಓಕೆನಾ? ಆವತ್ತು ತಗೊಂಡಿದ್ದೆ, ಮುಂಚೆನೇ ತಗೊಂಡು ಇಟ್ಕೊಂಡಿದ್ದೆ. ಸೊ ಅವತ್ತು ಹಾಕ್ಕೊಂಡಿದ್ದೆ, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಒಂದು ಸತಿ ಆಲ್ರೆಡಿ ವೇರ್ ಮಾಡಿದ್ದೀನಿ, ಇದು 2ನೇ ಸತಿ ವೇರ್ ಮಾಡ್ತಿರೋದು. ಅಂದರೆ ಅವತ್ತೇ ಹಾಕ್ಕೊಂಡಿದ್ದೆ, ಬಟ್ ನಾನು ಅವತ್ತು ವಿಡಿಯೋಸ್ ಆಗಲಿ ವ್ಲಾಗ್ಸ್ ಆಗಲಿ ಏನೂ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅವತ್ತು ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಅಂದರೆ ನಮ್ಮ ಗಂಡ ಇದ್ದಾರಲ್ಲ, ಅವರು ಕರ್ಕೊಂಡು ಹೋಗಿದ್ರು ಏನೋ ಕೆಲಸದ ಮೇಲೆ. ಪೂಜೆ ಮಾಡ್ತಿದ್ದಾರೆ ಅಮ್ಮ. ಮನೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮಮ್ಮ ಹೋಗು ಅಷ್ಟರಲ್ಲಿ ಮಾಡಿಸ್ಕೊಂಬ ಅಂತ ಏನೋ ಅಂತ ಇದ್ರು. ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೆಲ್ಲ ತೋರಿಸ್ತೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಪೂಜೆ ಮಾಡೋದೇ ನಮ್ಮ ಅಜ್ಜಿದು, ನಮ್ಮ ಅಮ್ಮಂದು ಕೆಲಸ. 1-2 ಅವರ್ಸ್ ಅಂದರೂ ಬೇಕು ಅವ್ರ ಮನೆಗೆ ಪೂಜೆ ಮಾಡೋಕ್ಕೆ. ನಮ್ಮ ಪಾಪು ಆಟ ಆಡ್ತಾಯಿದ್ಲು. ಈಗ ಅಜ್ಜಿಗೆ ಕರೆದು ಬರೋಣ ಅಂತ ಹೋಗ್ತಿದ್ದೆ. ಅಜ್ಜಿ ಕೂಡ ಸ್ನಾನ ಮಾಡ್ಕೊಂಡಿದ್ರು. ಬರ್ತಿದ್ದ ದೇವಸ್ಥಾನಕ್ಕೆ ಅಂತ ಕೇಳಿದೆ, ಬಟ್ ಅಜ್ಜಿ ನಮ್ಮ ಬರಲ್ಲ ಅಂದರು. ಸೊ ಇಟ್ಸ್ ಓಕೆ, ನೀವೇ ಹೋಗಿ ಬರ್ರಿ ಅಂತ ಅಂತು ನಮ್ಮಮ್ಮ. ಸೊ ನಾನು ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಪಾಪು ಬಂದು ಅವಲಕ್ಕಿ ತಿಂತಾ ಇದ್ದಾಳೆ. ನಮ್ಮಮ್ಮ ದೇವ್ರ ಪ್ರಸಾದಕ್ಕೆ ಅಂತ ಅವಲಕ್ಕಿ ತಂದಿತ್ತು, ಬಟ್ ಅವಳು ಒಣಗಿರೋದೇ ತೊಗೊಂಡು ತಿಂತಾ ಇದ್ದಾಳೆ. ಇನ್ನೂ ಅವಲಕ್ಕಿ ಮಾಡಿಲ್ಲ ಅಂತಲೇ ಅನ್ಬೋದು. ಆಟ ಆಡ್ತಾ ಇದ್ದಾಳೆ ಅವಳು. ಇಲ್ಲೊಂಥರ ಬಂದರೆ ಖುಷಿ ಆಗುತ್ತೆ ಅಲ್ವಾ? ಅಜ್ಜಿ ಮನೆಗೆ ಬಂದರೆ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಬಟ್ ನಮಗೆ ಆ ಒಂದು ಅದೃಷ್ಟನೇ ಇರಲಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಇರಲಿಲ್ಲ. ಆಮೇಲೆ ನಮ್ಮ ಅಜ್ಜಿ ಇದ್ದರು ಅಷ್ಟೇ, ಅವ್ರ ಅಪ್ಪ ಇರಲಿಲ್ಲ. ಬಟ್ ನಮ್ಮ ಪಾಪುಗೆ ಲಕ್ಕಿ ಅಂತಲೇ ಅನ್ಬೋದು, ಯಾಕೆಂದರೆ ಅವಳಿಗೆ ಇಬ್ಬರು ಅಜ್ಜಿ ಇದ್ದಾರೆ. ಫ್ರೆಂಡ್ಸ್, ನಮ್ಮಪ್ಪ ಕಾಯಿ ಸುಲಿತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಕ್ಕೆ ನೋಡಿ, ಇವರೇ ನಮ್ಮ ಅಪ್ಪಂದು ನಂದು ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರ ವಿಡಿಯೋಸ್ ನೋಡಿಲ್ಲ ಹೋಗಿ ನೋಡಿ. ಮತ್ತು ಚಿಕ್ಕ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಸು ಅಲ್ಲಿ ಹುಲ್ ತಿಂತಾ ಇದೆ. ಸಾರಿ, ಹಸು ಅಲ್ಲ, ಅದು ಮುದ್ದಿನ ಬಂಗಾರಿ, ಅದು ನಮ್ಮ ಮನೆ ಮುದ್ದು ಅದು. ಈಗ ನಮ್ಮ ಮನೇಲಿ ಯಾರು ಹೆಣ್ಮಕ್ಳಿಲ್ಲ. ಅಂದರೆ ನಾನು ನಮ್ಮ ಪಾಪು ಹೋಗಿದ ತಕ್ಷಣ ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಒಂದು ಹೆಣ್ಮಕ್ಳು ಥರ ಬೇಕಲ್ವಾ? ಸೊ ಆಗಾಗ ಚಿಕ್ಕ ಪಾಪು ತಂದಿದ್ದಾರೆ. ಚಿಕ್ಕ ಪಾಪು ಅಂದರೆ ಹಸು ಕರು. ನಾನು ಅದು ರೀಲ್ಸ್ ಕೂಡ ಮಾಡಾಕಿದ್ದೀನಿ ನೋಡಿ, ಶಾರ್ಟ್ಸ್. ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ಬೋದು. ಮತ್ತು ಕುರಿ ಕೂಡ ಈ ಕಡೆ ತಿಂತಾ ಇದೆ. ನಮ್ಮ ಪಾಪು ನಮ್ಮ ಅಪ್ಪ ಏನೋ ಮಾತಾಡ್ತಾಯಿದ್ರು, ಅದು ಹಾಗೆ ಗಿಡನ ಅಂದ್ಕೊಂಡೆ. ಆಮೇಲೆ ಮಾತಾಡ್ತಾ ಇದ್ನಲ್ಲ, ಹಂಗೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಖುಷಿ ಆಯಿತು ಬಂದಿದ್ದ ಕೆಲಸ, ಬಟ್ ಆಗಿಲ್ಲ, ಬೇಜಾರಾಯಿತು ಅನ್ಬೋದು. ಏಕೆಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಂದಿದ್ದು. ಬಟ್
ಆಗಿಲ್ಲ. ಹಿಂದೆ ಇಲ್ಲೆಲ್ಲ ಕಲ್ಲೆಲ್ಲ ಹಾಕಿದ್ದಾರೆ, ಮೆಸ್ಸಿ ಥರ, ಏನು ಅನ್ಕೋಬೇಡಿ. ಯಾಕೆಂದರೆ ಅವರು ಇನ್ನು ಈ ಕಡೆಯಿಂದ ಇಷ್ಟು ಕೊಡ್ಕೆ ಮನೆ ಅಂತಾರೆ ಗೊತ್ತಾ, ಹಸು ಕಟ್ಟೆಗೆ, ಅದನ್ನು ಕಟ್ಟೋ ಪ್ಲ್ಯಾನಲ್ಲಿದ್ದಾರೆ. ಸೊ ಹಾಗಾಗಿ ಕೆಳಗಡೆ ಅಡಿಕೆ ಇಟ್ಟಿದ್ದಾರೆ, ಮತ್ತು ಗೋಮೂತ್ರ ಹೋಗೋಕ್ಕೆ ಆ ರೀತಿ ಪೈಪ್ ಹಾಕಿದ್ದಾರೆ. ಇನ್ನೇನು ಈ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಆಲ್ರೆಡಿ ಐ ಥಿಂಕ್ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್ ನೋಡಿ, ಪೂಜೆ ಮಾಡ್ತಾ ಇದ್ದಾರೆ ಅಮ್ಮ. ಇನ್ನೇನು ಹೇಳೋದು, ಯಾಕೋ ತುಂಬ ಬೇಜಾರಾಗಿದ್ದೆ ನನಗೆ ಅಂತಲೇ ಅನ್ಬೋದು. ನಾನು ಅನ್ಕೊಂಡಂಗೆ ಏನೂ ಆಗ್ತಾಯಿಲ್ಲ ಲೈಫಲ್ಲಿ, ಅದಕ್ಕೆ ತುಂಬ ಬೇಜಾರಾಗ್ತಿದೆ ಗೈಸ್. ನಿಮ್ಮ ಲೈಫಲ್ಲೂ ಹಂಗೇನಾ ಅಂತ ಕಮೆಂಟ್ ಮಾಡಿ. ಬಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ, ನಾನು ಅಪ್ಪ ಮತ್ತು ಪಾಪು. ಅಜ್ಜಿಗೆ ಕರೆದ್ವಿ, ಅಜ್ಜಿ ಬರಲ್ಲ ಅಂತ ನಾವು ಹಾಗೆ ಆಚೆ ಹೊರಟ್ಬಿಟ್ರೆ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಯಾವತ್ತೂ ಸೈಲೆಂಟಾಗಿ ಹೋಗಲ್ಲ, ಅದೊಂಥರ ಇನ್ಕಂಪ್ಲೀಟ್ ಥರ ಆಗಿಬಿಡುತ್ತೆ. ನಾನು ನನ್ನ ಗಂಡಂಗೂ ತಲೆ ತಿಂತೀನಿ, ನಮ್ಮ ಅಪ್ಪನ ಯಾರೇ ಆಗಲಿ ತಲೆ ತಿಂತೀನಿ. ನನ್ನ ಗಂಡನ ಜೊತೆನೂ ಮಾತಾಡ್ತೀನಿ, ನಮ್ಮ ಅಪ್ಪ, ಇವರಿಬ್ಬರ ಜೊತೆನೇ ಹೋಗೋದು ನಾನು. ಬಟ್ ನನಗೆ ಸ್ಕೂಟಿ ಹೊಡಿಯೋಕ್ಕೆ ಬರಲ್ಲ, ಅದನ್ನು ನಾನು ಕಲಿಯೋಕ್ಕೆ ಟ್ರೈ ಕೂಡ ಮಾಡಿಲ್ಲ. ಫ್ರೆಂಡ್ಸ್, ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ಸಾಟರ್ಡೆ ಆಗಿರೋದ್ರಿಂದ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಅಂದರೆ ನಮ್ಮೂರಿಂದ ಐ ಥಿಂಕ್ ಅದೊಂದು 3 ಕಿಲೋಮೀಟ್ರ್ ದೂರ ಆಗ್ಬೋದು, ಸುಂಡಲ್ಲಿ ಆಂಜನೇಯ ಅಂತ. ಯಾರಿಗಾದ್ರೂ ಗೊತ್ತಾ, ನೀವು ಯಾರಾದರೂ ನೋಡಿದ್ದೀರಾ ಏನು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಊರಿಂದ ಯಾರಾದರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ನೋಡಿ, ಎಷ್ಟು ಗ್ರೀನರಿ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಬಿಸಿಲು ಕೂಡ ಇಲ್ಲ. ಬಟ್ ನಾನಿರೋ ಇವಾಗ ಊರಲ್ಲಿ ತುಂಬ ಬಿಸಿಲು. ಈ ಥರ ಒಂದು ಪ್ರದೇಶದಲ್ಲಿದ್ದು ಆ ಒಂದು ಬಿಸಿಲು ಬಂದು ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ. ಆಚೆ ಬರೋಕ್ಕೂ ಆಗಲ್ಲ. ನಂಗೆ ಆಚೆ ಹೋಗಿ ಬಂದರೆ ತುಂಬ ತಲೆನೋವು ಅಂತಲೇ ಅನ್ಬೋದು. ಬಟ್ ಈ ಊರಲ್ಲಿ ನನಗೆ ಅಷ್ಟು ಬಿಸಿಲು ಅನಿಸಲ್ಲ, ನಮ್ಮೂರಲ್ಲಿ. ಬಟ್ ಈಗಿದ್ದೀವಲ್ಲ ನಾವು, ಆ ಊರಲ್ಲಿ ಹೆವಿ ಬಿಸಿಲು ಅಂದರೆ ಸಖತ್ ಬಿಸಿಲು. ನಮ್ಮ ಪಾಪು ಕರ್ಕೊಂಡೋಗಿ ಶಿಶ್ವಾರಿಗೆ ಬಿಡೋಕ್ಕೂ ಬಿಸಿಲು ಅಷ್ಟು. ಆಲ್ಮೋಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ 12 ಗಂಟೆ ಆಗಿತ್ತು ನೋಡಿ. ಇವಾಗ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಯಾರೂ ಏನೂ ಅನ್ನಲ್ಲ ಶೂಟ್ ಮಾಡಿದ್ರೆ, ಬಟ್ ಅಲ್ಲಿ ಬೋರ್ಡ್ ಹಾಕಿದ್ರು ಫೋಟೋ ತೆಗಿಯೋಂಗಿಲ್ಲ ಅಂತ. ಬಟ್ ಆದರೂ ನನ್ನ ಕೈಲಿ ಎಷ್ಟು ಸಾಧ್ಯ ನಾನು ಅಷ್ಟು ವಿಡಿಯೋ ಮಾಡಿದ್ದೀನಿ ಅಂತಲೇ ಅನ್ಬೋದು. ತುಂಬ ಜನ ಇದ್ದರು, ಸಾಟರ್ಡೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕೂಡ ಇತ್ತು ಅಂತಲೇ ಅನ್ಬೋದು. ನಮ್ಮ ಅಪ್ಪ ಅಂತೂ ನನ್ನ ಮಗಳಿಗೆ ಎಷ್ಟು ಪ್ರೀತಿಸುತ್ತೆ ಅಂದರೆ ಅಷ್ಟು ಪ್ರೀತಿಸುತ್ತೆ. ನಮ್ಮ ಪಾಪು ಗಾಯ್ಸ್, ಅಲ್ಲಿ ನಾವು ಪೂಜೆ ಎಲ್ಲ ಮಾಡಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಕೂತಿದ್ದೀವಿ. ನಮ್ಮ ಪಾಪುಗೆ ಮುತ್ತು ಕೊಡೋದು, ನಮ್ಮ ಅಪ್ಪಂಗೆ ಮುತ್ತು ಕೊಡೋದು, ನನಗೆ ಮುತ್ತು ಕೊಡೋದು ಎಲ್ಲ ಮಾಡೋದು ನಮ್ಮ ಪಾಪು. ಒಂಥರ ಪೋಲಿ ಟೈಪು. ಎಲ್ಲಾದರೂ ಹೋದರೆ ಬಂದರೆ ಗಾಯ್ಸಿತ್ತೆ. ನಾನು ದೇವ್ರ ಫೋಟೋ ತೆಗ್ದಿಲ್ಲ, ಯಾಕೆ ಅಂದರೆ ತೆಗಿಯೋಂಗಿಲ್ಲ ಅಂತ ಹಾಕಿದ್ರಲ್ವ. ಸೊ ಅಲ್ಲಿ ಊರಲ್ಲೇ ಐತೆ ಆ ಥರ ಬೋರ್ಡ್ ಹಾಕಿದ್ರೂ ನಾವು ವಿರೋಧ ಮಾಡೋದು ತಪ್ಪು ಅಂದ್ಕೊಂಡು ನಾವು ಪೂಜೆ ಎಲ್ಲ ಆಯಿತು. 12ವರೆಗೋ 1 ಗಂಟೆಗೋ ಮುಗ್ದಿದ್ದು ಪೂಜೆ. ಅಲ್ಲಿವರೆಗೂ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಈಗ ಅಲ್ಲೇ ಪ್ರಸಾದ ಕೊಡ್ತಾರೆ, ಊಟದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ತಟ್ಟೆ, ಅಲ್ಲೇ ಲೋಟ ಎಲ್ಲ ಇರುತ್ತೆ, ನಾವು ಅಲ್ಲೇ ವಾಶ್ ಮಾಡ್ಕೊಂಡು ಬಂದು ತಿನ್ನೋದು. ವಾವ್ ಗಾಯ್ಸ್, ಎಷ್ಟು ಚೆನ್ನಾಗಿತ್ತಂದರೆ ಪಾಯಸ, ಸೀರಿಯಸ್ಲಿ ಅಷ್ಟು ಚೆನ್ನಾಗಿತ್ತು. ಪಾಯಸ ತಿಂದು ಎಲ್ಲಿ ಪಾಯಸ ತೋರಿಸು ಅಂತ ತನ್ಕಂದ. ಪಾಯಸ ತಿಂದು, ಅನ್ನ ಸಾಂಬಾರು ತಿಂದು, ಅನ್ನ ಪಾಯಸ, ಅಕ್ಕಿ ಪಾಯಸ ಅನಿಸುತ್ತೆ. ಆ ಪಾಯಸ, ಅನ್ನ ಸಾಂಬಾರು, ಮೊಸರು, ಪಲ್ಯ, ಉಪ್ಪಿನಕಾಯಿ ಇಷ್ಟು ಇತ್ತು ಅಂತಲೇ ಅನ್ಬೋದು. ನಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ನಮ್ಮದು ದೇವಸ್ಥಾನದೆಲ್ಲ ಆಯಿತು. ಈಗ ನಾನು ಮತ್ತು ಬ್ಯಾಕ್ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಬೆಳಗ್ಗೆನೇ ಹೋಗೋ ಪ್ಲ್ಯಾನ್ ಇತ್ತು ಗೈಸ್. ಒಂದು ರೀಸನ್ಗೋಸ್ಕರ ಉಳ್ಕೊಂಡಿದ್ದೆ, ಬಟ್ ಉಳ್ಕೊಂಡಿದ್ದಕ್ಕೆ ಅದು ಏನೂ ಯೂಸ್ ಆಗಲೇ ಇಲ್ಲ. ಓಕೆ ಫ್ರೆಂಡ್ಸ್, ನಾವು ಈಗ ಬಂದ್ವಿ ಅಂತಲೇ ಹೇಳ್ಬೋದು ಮನೆಗೆ. ಫ್ರೆಂಡ್ಸ್, ಇಲ್ಲಿ ಅಜ್ಜಿ ಊಟ ಮಾಡ್ತಾ ಇದ್ದಾರೆ, ನಾನು ಆರಾಮಾಗಿ ಕೂತಿದ್ದೀನಿ. ಇವತ್ತು ಹೋಗಬೇಕು ಊರಿಗೆ. ಹೋಗ್ಬೇಕಾದ್ರೆ ಕೆಲವೊಂದಷ್ಟು ನೆನ್ನೆ ವ್ಲಾಗಲ್ಲಿ ನೋಡಿರ್ತೀರ, ಗೋಲ್ಡ್ ನಮ್ಮಮ್ಮ ಬಿಡಿಸ್ಕೊಟ್ಟಿದ್ದಾರೆ. ಇವತ್ತೊಂದು ಬಿಡಿಸ್ಕೊಡ್ತಾರೆ, ಯಾವುದಾದ್ರೂ ಇಯರಿಂಗ್ಸು. ಇನ್ನು ಈಗ ರೀಸೆಂಟಾಗಿ ಯಾವ ಹಬ್ಬದಲ್ಲೂ ನಾನು ಗೋಲ್ಡ್ ಹಾಕೇ ಇಲ್ಲ. ಲೈಕ್ ಆನಿವರ್ಸರಿ ಆಗಿರ್ಬೋದು, ನನ್ನ ಬರ್ಡೇದೇನು ವ್ಲಾಗ್ ಮಾಡಿಲ್ಲ ನಾನು. ಮತ್ತು ಸಂಕ್ರಾಂತಿಗೆ, ಈಗ ನೆಕ್ಸ್ಟ್ ನೋಡೋಣ ಶಿವರಾತ್ರಿಗೆ ಹಾಕೊಳ್ಳೋದಾದರೆ ಹಾಕೊಳ್ಳೋದು. ಈ ಥರ ಏನೂ ಹಾಕಿಲ್ಲ. ಈಗೆಲ್ಲ ಬಂದಿದ್ದೆ, ಒಂದು ಜೊತೆ ಓಲೆ ಬಿಡಿಸ್ಕೊಟ್ರೆ ಇನ್ನೆಲ್ಲಾದರೂ ಫಂಕ್ಷನ್ಗೆ ಹೋದರೆ ಆರಾಮಾಗಿ ಹಾಕ್ಕೊಂಡು ಹೋಗೋದು. ಇವಾಗ ಹೋಗ್ತಾ ಒಂದು ಗೋಲ್ಡ್ ಬಿಡಿಸ್ಕೊಂಡು ಹೋಗೋದು ಅಷ್ಟೇ, ಇನ್ನೇನೂ ಇಲ್ಲ. ಮತ್ತು ಈ ವಿಡಿಯೋ ಹಾಕೋಷ್ಟರಲ್ಲಿ ನಾನು ಆ ಗೋಲ್ಡ್ನೆಲ್ಲ ಬ್ಯಾಂಕಲ್ಲಿ ಇಟ್ಟಿರ್ತೀನಿ. ಸೊ
ಯಾವುದೂ ನಾವು ಮನೇಲಿ ಇಟ್ಕೊಳ್ಳಲ್ಲ. ಮತ್ತು ಬ್ಯಾಂಕಲ್ಲಿ ಇಡೋದು ಬಡ್ಡಿ ಹಾಕ್ತಾರೆ ಅಜ್ಜಿ ಅದಕ್ಕೆ, ಬ್ಯಾಂಕಲ್ಲಿ ಇಟ್ಟರೆ. ಸೊ ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡೋದು, ಯಾವುದೂ ಮನೇಲಿ ಇಟ್ಕೊಳ್ಳಲ್ಲ. ಬಿಕಾಸ್ ನಾವು ಅಲ್ಲಿ ಇಲ್ಲಿ ತಿರುಗ್ತಿರ್ತೀವಿ. ಸೊ ಯಾವುದು ಸೇಫ್ ಅಲ್ಲ ಅಂದ್ಕೊಂಡು ಎಲ್ಲ ಬ್ಯಾಂಕ್. ದುಡ್ಡು ತಿಂಗಳಿಗೆ ಐ ಥಿಂಕ್ ಎಲ್ಲ ಅದು ಗ್ರಾಮ್ ಮೇಲೆ ಡಿಪೆಂಡು. ಎಷ್ಟು ಅಂತ ಗ್ರಾಮ್ ಮೇಲೆ ಡಿಪೆಂಡು. ಮನೆ ಒಳಗೆ ಇಟ್ಕೊಳ್ಳಲ್ಲ, ಮನೆ ಒಳಗೆ ಅದು ಸೇಫು ಅಲ್ಲ. ಯಾಕೆ ಬೇಕು, ನಂಗೆ ಯಾರು ಬಂದು ವಿಡಿಯೋ ಎಲ್ಲ ಗಾಯ್ಸ್ ಮನೇಲಿ ಇಕ್ಕಲ್ಲ. ನೀವು ಅಷ್ಟೇ ಯಾವುದಾದ್ರೂ ಗೋಲ್ಡ್ ಜಾಸ್ತಿ ಕಡಿಮೆದು ಇಟ್ಕೊತೀನಿ, 1 ಗ್ರಾಮ್ 2 ಗ್ರಾಮ್ಸ್ ಎಲ್ಲ ಇಟ್ಕೊತೀನಿ. ಜಾಸ್ತಿ ಇಷ್ಟು ನಾನು ಬ್ಯಾಂಕಲ್ಲೇ ಇಕ್ಕಿದ್ದು, ಬ್ಯಾಂಕಿಗೆ ಹೋಗಿ ತಗೊಬಂದಿದ್ದು ನಾನು ಅದು. ಸೊ ಬ್ಯಾಂಕಲ್ಲೇ ಇಕ್ಕೋದು. ಮತ್ತು ಈ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಇರಲ್ಲ ಅದು ನನ್ನ ಹತ್ರ. ಬಡ್ಡಿ ಗ್ರಾಮ್ ಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕೇಳಿ, ವ್ಲಾಗ್ ಮಾಡ್ತೀನಿ. ಯಾವ ರೀತಿ ಇಡೋದು, ಎಷ್ಟಾಗತ್ತೆ ಅಂತ ಎಲ್ಲ. ಸದ್ಯಕ್ಕೆ ನಮ್ಮ ಅಪ್ಪ ಅಮ್ಮ ಮಲಗಿದ್ದಾರೆ, ಅವರೇ ಎದ್ದ ಮೇಲೆ ಹೊರಡ್ತೀನಿ ನಾನು. ಬರ್ತೀಯಾ ಅಜ್ಜಿ ನೀನು ಊರಿಗೆ? ಬಾ ಹೋಗೋಣ. ನಿತಿ ಬೈತಾನೆ, ನಿತಿ ಬೈತಾನೆ, ಕತ್ಲಾಗುತ್ತೆ. ಓಕೆ ಗೈಸ್, ಈ ವ್ಲಾಗ್ ನಾನು ಹೋಗ್ತಾ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ, ಹೋಗೋಣ. ಬನ್ನಿ ಈ ವಿಡಿಯೋ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ಲೈಫಲ್ಲಿ ತುಂಬ ಅಪ್ಡೇಟ್ ಆಗಿದ್ದೆ, ಚೇಂಜಸ್ ಆಗಿದ್ದೆ. ಏನಜ್ಜಿ? ಅವತ್ತು ಒಂದು 8 ಗಂಟೆ. ಸೊ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ, ತುಂಬ ಅಪ್ಡೇಟ್ಸ್ ಕೊಡ್ಬೇಕು ನಿಮಗೆ. ನಿಧಾನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಕೊಡ್ತೀನಿ, ಓಕೆನಾ? ಓಕೆ ಬನ್ನಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ಅಮ್ಮ ಬಿಡಿಸ್ಕೊಡ್ತೀನಿ ಅಂದಿದ್ರು, ಬಟ್ ಕಾರಣಾಂತರದಿಂದ ಬಿಡಿಸ್ಕೊಡ್ಲಿಲ್ಲ. ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಜ್ಯೂಸ್ ಕೊಡಿಸಿದ್ರು. ಏನು ತಿಂತಿದ್ಯಾ? ಜ್ಯೂಸ್ ಕೊಡಿಸಿದ್ರು, ಮ್ಯಾಂಗೋ ಜ್ಯೂಸು. ಎಷ್ಟೇ ಮಕ್ಕಳು ದೊಡ್ಡವರಾದರೂ ಅಪ್ಪ ಅಮ್ಮಂಗೆ ಅವ್ರ ಮಕ್ಕಳು ಚಿಕ್ಕ ಪುಟಾಣಿಗಳೇ ಅಲ್ವಾ. ನನಗೋಸ್ಕರ ಎಲ್ಲ ಕೊಡಿಸಿದ್ದು, ನಮ್ಮ ಮಗಳಿಗೋಸ್ಕರ. ಬಟ್ ಆದ್ರೆ ಅವರು ಇಂಡೈರೆಕ್ಟಾಗಿ ನಮಗೋಸ್ಕರನೇ ಕೊಡಿಸಿರ್ತಾರೆ. ಸೊ ಆಲ್ಮೋಸ್ಟ್ ಸಂಜೆನೇ ಆಗಿದೆ. ನಾನು ಮನೆಗೆ ಹೋಗೋಷ್ಟರಲ್ಲಿ 10 ಆಗಿತ್ತು ಅಂತಲೇ ಅನ್ಬೋದು. ನಾನು ಅಲ್ಲಿ ಹತ್ತಿದ್ದು 5 ಗಂಟೆಗೆ, 6 ಗಂಟೆಗೆ ಹತ್ತಿದ್ದು. 9 ಗಂಟೆ ಆಗಿತ್ತು ನಾನು ಚಿಕ್ಕನಾಯಕನಹಳ್ಳಿ ಹೋಗೋಷ್ಟರಲ್ಲಿ. ನನಗೆ ಭದ್ರಾವತಿಯಿಂದನೇ ಸೀಟ್ ಸಿಕ್ತು ಅಂತ ಅನ್ಬೋದು. ಮತ್ತು ಮನೆಗೆ ಹೋಗಿ ಏನೂ ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ನಾನು ಹೇಳಿದ್ದೆ ಎಗ್ ರೈಸ್ ತಗೊಂಬ ಅಂತ. ಅವ್ರು ಕಬಾಬು ತಂದಿದ್ರು. ಸಾಟರ್ಡೆ ಆಗಿರೋದ್ರಿಂದ ನಾನು ಕಬಾಬ್ ತಿನ್ನಲ್ಲ. ನಮ್ಮ ಪಾಪು, ನಮ್ಮ ಹಸ್ಬೆಂಡ್ ತಿಂತಾರೆ. ನಾನು ಜಸ್ಟ್ ಎಗ್ ರೈಸ್ ಮಾತ್ರ ತಿಂತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್ ಗಾಯ್ಸ್.